ಕಟ್ ಮಾಡಬೇಕಾಗಿತ್ತು. ಇವ್ರಿಗೆ ದಮ್ಮು ತಾಕತ್ ಐತ ವಿರೋಧ ಪಕ್ಷದವರಿಗೆ? 32 ವರ್ಷ ಆಯ್ತಲ್ರಿ, 32 ವರ್ಷ. ನೀವ್ ಒಂದ್ ತಿಳ್ಕೊಳ್ರಮ್ಮ, ನಾವ್ಯಾರು ನಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ ಈ ದುಡ್ಡನ್ನ. ಗೌರವವಾಗಿ ನೀವು ತೆರಿಗೆ ಕಟ್ಟಿದ್ರಿ ನಿಷ್ಠೆಯಿಂದ. ಆ ಗೌರವವಾಗಿರ್ತಕ್ಕಂಥ ನಿಷ್ಠೆಯಿಂದ ನೀವೇನ್ ತೆರಿಗೆ ಕೊಟ್ಟಿದ್ರಿ, ಮತ್ತೆ ನಿಮ್ಮ ಮಡಿಲಿಗೆ ಹಾಕಿರ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದೆ. ಕಮಿಷನ್ ಅಂತಾರ. ಕಮಿಷನ್ ಹೆಂಗ್ ತಗೊಳಕ್ಕಾಗ್ತದೆ? ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಾನೇ ಬರೋದು, ಹೌದಲ್ಲ? ಯಾರಾದ್ರೂ ಒಬ್ರು ಕಮಿಷನ್ ಕೊಟ್ಟು ಎತ್ರಿ ನೋಡೋಣ. ಇಷ್ಟು ಜನರಿದ್ರಿ ಹೆಣ್ಣು ಮಕ್ಕಳು, ಧೈರ್ಯವಾಗಿ ನಾನು ಕೇಳ್ತೀನಿ, ನೀ ಕೊಟ್ಟಿಯನ 2,000 ರೂಪಾಯಿ ತಗೊಂಡು ನನಗೆ ಕಮಿಷನ್ ಕೊಟ್ಟಿಯ? ಮತ್ತೆ ಕೈ ಎತ್ಬೇಡ, ಹಂಗಾರೆ ಇಡು. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಹಂಗೆ ಎದ್ದ ತಕ್ಷಣ ಟಿವಿ ನಿನ್ನ ಫೋಕಸ್ ಮಾಡ್ತಾನೆ. ನೀನ್ ಹೀರೋಯಿನ್ ಆಗ್ಬಿಡ್ತೀನಿ, ನಾನು ವಿಲನ್ ಆಗ್ಬಿಡ್ತೀನಿ. ಇವತ್ತು ನೀವು ತಿಳ್ಕೊಳ್ಬೇಕಾಗತ್ತೆ, ಕಮಿಷನ್ ಕೊಟ್ಟಿಲ್ಲ ನೀವು. 2,000 ರೂಪಾಯಿ ಬಂದಿದೆ. ಬಸ್ ಹತ್ಬೇಕಾದ್ರೆ ಯಾರಿಗಾರು ಕಮಿಷನ್ ಕೊಟ್ಟಿರಾವ? ನಿಮ್ಮ ಮನೆ ಕರೆಂಟ್ ಬಿಲ್ಲಿಗೆ ಏನಾದ್ರು ಕಮಿಷನ್ ಕೊಟ್ಟಿದ್ದೀರಾ? 175 ರೂಪಾಯಿ ಬರ್ತಾ ಇದೆ. 5 kg ಅಕ್ಕಿ ಕೊಡಕ್ ಆಗ್ತಿಲ್ಲ, ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಕೊಟ್ಟಿಲ್ಲ. ಅದ್ರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ 5 kg ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿರ್ತಕ್ಕಂಥ ಮಹಾನ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದ್ರಲ್ಲಿ ಕಮಿಷನ್ ಕೊಟ್ಟಿದ್ದೀರಾ ನೀವು? ಇಲ್ಲ ಅಲ್ಲ, ಅದೇಂಗೆ ಕಮಿಷನ್ ಸರ್ಕಾರ ಆಗ್ತದೆ? ಖಜಾನೆ ಖಾಲಿ ಇಲ್ಲಲ್ಲ. ನಾನು ಅಧಿಕಾರಕ್ಕೆ ಬಂದ ಮೇಲೆ ಮುಂಚೆ ಮೊಟ್ಟೆ 1 ಕೊಡೋರು 8ನೇ ಕ್ಲಾಸ್ ಅವ್ರಿಗೆ, ಹಿಂದಿನ ಸರ್ಕಾರದವ್ರು. ನನ್ನ ಇಲಾಖೆಯಲ್ಲಿ ತಗೊಳ್ಳಿ, ರಾಜು, ನಿಮ್ಮ ಮಕ್ಕಳು ಶಾಲೆಗೆ ಹೋಗಾರ? ಡಿಗ್ರಿ ಹೋಗಾರ? ಹಾಗಾದ್ರೆ ಮಟ್ಟಿಲ್ಲ ನಿಮಗೆ. ಯಾರ ಮಕ್ಕಳಿಗೆ? ಪ್ರಸಾದ್ ಮಕ್ಕಳು ಹೋಗ್ತಾರೆ. ಬೇಸ್ಟ್ರೆ ನಿಮ್ದೆಲ್ಲ ಡೆಂಟಲ್ ಡಾಕ್ಟರ್ ಇರ್ಬೇಕು. ಎಲ್ಲರೂ ದೊಡ್ಡ ಮಕ್ಕಳನ್ನೇ ಆಗ್ಬಿಟ್ಟಾರೆ, ಎಲ್ಲರೂ ಚಿಕ್ಕ ಮಕ್ಕಳು. ನಿಮಗೆಲ್ಲ ಮೊಟ್ಟೆ ಸಿಗ್ತದೆ, ಹೌದಾ? ಮೊಟ್ಟೆ ಮುಂಚೆ 8ನೇ ಕ್ಲಾಸ್ ಅವ್ರಿಗೆ ಕೊಡೋರು. 9ನೇ ಕ್ಲಾಸ್ ಮಕ್ಕಳು ಹಿಂಗ್ ಮುಖ ನೋಡೋರು. ಯಾಕಂದ್ರೆ 9ನೇ ಕ್ಲಾಸ್ ಅವ್ರಿಗೆ ಮಕ್ಕಳಿಗಿಲ್ಲ. ಪಕ್ಕ ನಾನು ಎಷ್ಟೊಂದ್ ಸತಿ ಹೋಗಿದ್ದೀನಿ, ನಾನು ಸ್ಕೂಲ್ ವಿಸಿಟ್ ಮಾಡಿ. ಅರ್ಧ ಮೊಟ್ಟೆನ ಮಕ್ಕಳು, ಒಂದು ದೊಡ್ಡ ಗುಣ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳು ಅಪ್ಪಟ ದೇವ್ರ ತರ ಅಂತ ಹೇಳಿದ್ರೆ ತಪ್ಪಾಗಲು, ಆ ಅರ್ಧ ಮೊಟ್ಟೆನ ದೊಡ್ಡವ್ರಿಗೆ ಕೊಡೋರು. ಅದನ್ನ ನಾನು ಕಣ್ಣಾರೆ ನೋಡಿದೆ. ಮೊನ್ನೆ ಸಿದ್ದರಾಮಯ್ಯ ಅವ್ರ ಹತ್ರ ಏನ್ ಗೊತ್ತಾ, ಸ್ವಲ್ಪ ಬಡವ್ರಿಗೆ ಹಿಂಗೆ ಅಂದ್ಬಿಟ್ರೆ ಸಾಕು, ಮಧು ಗ್ರಾಂಟ್ ಅಂದ್ಬಿಡ್ತಾರ. ನಾನು ಹೋದೆ, ಸರ್ ಬಹಳ ತೊಂದರೆ ಆಗ್ತಾ ಇದೆ ಸರ್. ಹೌದಾ, ಏನ್ ಮದುವೆ? ಇಲ್ಲ ಸರ್, ಕಣ್ ತುಂಬಾ ನೋಡಕ್ ಬಹಳ ಬೇಜಾರಾಗ್ಬಿಟ್ಟು. ನೀವು 8ನೇ ಕ್ಲಾಸ್ ವರ್ಗು ಮಾತ್ರ ಮೊಟ್ಟೆ ಕೊಡ್ತಾ ಇದೀರಿ. ಪಾಪ 9ನೇ ಕ್ಲಾಸು 10ನೇ ಕ್ಲಾಸ್ ಅವ್ರಿಗೆ ಊಟ ಕೊಡ್ತೀವಿ, ಅಲ್ಲೇ ಪಾಪ ಕೂತ್ಕೊಂಡಿರ್ತಾರೆ. ಪಕ್ಕದಲ್ಲಿ ಮೊಟ್ಟೆ ಇಲ್ಲ, ಈ ಮೊಟ್ಟೆ ಇರೋ ತಟ್ಟೆನ ಮಕ್ಕಳು ನೋಡ್ತಾರೆ, ಬಹಳ ಹೊಟ್ಟೆ ಉಳಿತದೆ ಅಂತ. ಹೌದಾ ಮದು, ಹಂಗ ಆಗ್ಬಾರ್ದು. ಹಾಗಾದ್ರೆ ಒಂದು ಪ್ಲಾನ್ ಮಾಡೋಣ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ಮೊನ್ನೆ. ಅವ್ರು ಹೇಳಿದ್ರು, ಇಲ್ಲ 10ನೇ ಕ್ಲಾಸ್ ವರ್ಗು ಮೊಟ್ಟೆ ಕೊಡು, ಇನ್ಮೇಲೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ. ಬರೀ 1 ಮೊಟ್ಟೆ ಬೇಡ, ನಾವು 2 ಮೊಟ್ಟೆ ಕೊಡೋಣ ಅಂತ ಹೇಳಿ ವಾರದಲ್ಲಿ 2 ಮೊಟ್ಟೆಯನ್ನ ಕೊಡ್ತಕ್ಕಂಥ ನನ್ನ ಇಲಾಖೆ ಇವತ್ತು ಇಡೀ ರಾಜ್ಯದಲ್ಲಿ 60 ಲಕ್ಷ ಮಕ್ಕಳಿಗೆ ವಾರದಲ್ಲಿ 1,20,20,000,000 ಮೊಟ್ಟೆನ ಇವತ್ತು ನನ್ನ ಇಲಾಖೆಯಿಂದ ಮಕ್ಕಳಿಗೆ ಕೊಡ್ತಾ ಇದ್ದು. ಬಹಳ ದೊಡ್ಡ ಶಬಾಷ್ಗಿರಿ, ಹೌದು ಅಲ್ಲ? ಹೇಳ್ರಿ ನೋಡೋಣ. ಇದನ್ನ ಕಮಿಷನ್ ಕೊಡ್ತೀರೋ? ಇವ್ರು ಎಲ್ಲಿಂದ ಕೊಡ್ತಾರಂತೆ? ಪಕ್ಷದವ್ರು ಎಲ್ಲಿಂದ ಕಮಿಷನ್ ತಗೊಳ್ತಾರಂತೆ? ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ನಮ್ಮ ಖಜಾನೆ ಖಾಲಿ ಆಗಿಲ್ಲ. ನಿಮಗೇನು, ನಾನು DK ಶಿವಕುಮಾರ್ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ಈ ಬ್ಲಡ್ ದುಡ್ಡು ಬಹಳ ಇಂಪಾರ್ಟೆಂಟ್. ನೆನ್ಪಿಡ್ಕೊಳ್ಳಿ ಇದನ್ನ, ಬ್ಲಡ್ ದುಡ್ಡು ಬಹಳ ಇಂಪಾರ್ಟೆಂಟ್. ಮನುಷ್ಯನಿಗೆ ಬ್ಲಡ್ ಹೆಂಗೆ ಇಂಪಾರ್ಟೆಂಟ್, ಹಾರ್ಟು, ಕಿಡ್ನಿ ಈಗೆಲ್ಲ ಬಂತಲ್ಲ. ಒಂದು ಡಬಲ್ ಇಂಜಿನ್, ಈಗ ಸಿಂಗಲ್ ಇಂಜಿನ್ ಆಗಿತ್ತು. ಅಜ್ಜಿ 100 ವರ್ಷ ಬದುಕಬೇಕು, 100 ಮೇಲೆ ಬದುಕಬೇಕು. ನಮ್ಮ ಸಹಕಾರ ಯಾವತ್ತೂ ಕೂಡ ಇರ್ತದೆ. ಆ ಕಿಡ್ನಿಗೆಲ್ಲ ಹೋದ್ರೆ ಬ್ಲಡ್ ಎಲ್ಲ ಚಾಲ್ತಿ ಇರ್ತದೆ. ಬರೀ ಹಾರ್ಟಿಗೆ ಹೋಗಲ್ಲ ಪುಟಪ್ಪ, ಎಲ್ಲ ಬ್ರೈನು, ಕಣ್ಣು, ಗಿಣ್ಣು ಎಲ್ಲ ಕಡೆ ಹೋಗ್ಬೇಕು ಬ್ಲಡ್. ಅವಾಗ್ಲೇನೆ ಮನುಷ್ಯ ಹೆಲ್ತಿಯಾಗಿ ಓಡಾಡ್ತಾ ಇರ್ತಾನೆ. ಇಲ್ಲಾಂದ್ರೆ ಒಂದೊಂದೇ ಸ್ಪೇರ್ ಸ್ಪಾಟ್ಸ್ ಹೋದ್ರೆ ವೀಕ್ ಆಗ್ತಾ ಹೋಗ್ತಾರೆ. ಹಂಗೆ ದುಡ್ಡು ಸಾಹುಕಾರರ ಕೈಯಲ್ಲಿ ಇರಬಾರ್ದು. ಸಾಹುಕಾರರ ಕೈಯಲ್ಲಿ ಎಲ್ಲಿಡ್ತಾರೆ? ಬ್ಯಾಂಕ್ ಅಲ್ಲಿ ಇಡ್ತಾರೆ. ಬಡವ್ರ ಕೈಯಲ್ಲಿ ಕೊಟ್ರೆ ಮಾರ್ಕೆಟ್ ಅಲ್ಲಿ ಇರುತ್ತೆ. ಇವತ್ತು ನಾವೇನ್ ಮಾಡಿರೋದಂದ್ರೆ ಮಾರ್ಕೆಟ್ ಅಲ್ಲಿ ಇಟ್ಟಿದೀವಿ ದುಡ್ಡನ್ನ, ಸಾಹುಕಾರರ ಕೈಯಲ್ಲಿ ಕೊಟ್ಟಿಲ್ಲ. ಇವತ್ತು ದುಡ್ಡು ಚಾಲ್ತಿ ಆಗ್ತದೆ. ಹೋಗೋಣ, ಚಾಲ್ತಿ ಆದ್ರೆ ಮತ್ತೆ ಸರ್ಕಾರ ಟ್ಯಾಕ್ಸ್ ಬರ್ತದೆ, ಮತ್ತೆ ನಿಮಗೆ 2,000 ರೂಪಾಯಿ ಬರ್ತದೆ. ಇದೆ ಬ್ಲಡ್ ದುಡ್ಡು ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ದುಡ್ಡಿದ್ದಾಗ ಮಾತ್ರ ಆ ಇಂಜಿನ್ ಚೆನ್ನಾಗಿ ಹೋಗುತ್ತೆ. ಅದಕ್ಕೆ ಸಿದ್ದರಾಮಯ್ಯ ಇಂಜಿನ್ ಮೋಸ್ಟ್ ಪವರ್ಫುಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಿಂಗಲ್ ಇಂಜಿನ್ ಸಾಕು. ಸಿಂಗಲ್ ಇಂಜಿನ್ ಹಿಂಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಏನಾದ್ರು ಡಬಲ್ ಇಂಜಿನ್ ನೀವು ಕೊಟ್ರೆ ಇನ್ನು ಏನೇನು ಬರ್ಬೋದು ನೀವೇ ಯೋಚನೆ ಮಾಡಿ. ಇದನ್ನ ಬೇಡ. ಯಾಕಂದ್ರೆ ಇವತ್ತು